ಕಾರ್ಕಲ್ದ ಮಂದಿ ಚಲೋ ಅದ ಅಂತೇಳಿ ಇವ್ರಿಗೆ ಬಿಡ್ತಿ ಇವು ಹಾರ್ತಿವು ಜಿಗಿದಾಡಿ ಶಟದ ಬರ್ತಾವ. ನಾ ಏನು ತುಳುದಿಲ್ಲ ಅಂತೀವು ಶಟದ ಬರ್ತಾವ ತಿಳಿ ಉತ್ತರ ಮ್ಯಾಗ ಬಿರ್ಸ್ಲಿ ಇರ್ತಿ ಅದು ನೀವು ಹೊಡೆತಿ ಗಣಪತಿ ಪೆಟ್ಟ ಕಾರ್ಕಲ್ದವ್ರಿಗೆ ಪೆಟ್ಟು ಬೀಳ್ತದ. ಆಯ್ತು ಹೆಂಗ್ ಮಾಡ್ಲತ್ತೀನಿ ಇದ್ರಾಗ ಎಲ್ಲಾರ್ಗಿ ಗರಬಸಿ ಬಿಡುನು. ಯಾಕಂದ್ರೆ ನಿಮಗೊಂದು ಇರ್ಲಿ ಹೌದು ಇನ್ನು ಮುಂದೆ ಎಲ್ಲೇರೆ ಬೆಳವಣಿಗೆ ಸಂಘ ಮಲಕಾರಿ ಸಿದ್ಧನ ಸಂಘ ಅಂದ್ರೆ ಇದು ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧರ ಅಂದಾರ. ಹೌದಲ್ಲ, ಒಮ್ಮೆ ಪಣ ತೊಟ್ಟೆವಂದ್ರ ಅದು ಬೆಕ್ಕಾದ ಇರ್ಲಿ ಹಾಳದಂಡ್ಯಾಗ ಬಿಡಂಗೇ ಇಲ್ಲ. ಇನ್ನು ಮುಂದೆ ಎಲ್ಲೇರೆ ಬೆಳವಣಿಗೆ ಸಂಘ ಉಟ್ಗಿ ರಾಹುಲ್ ಮಾಸ್ತರ್ ಹಾನ್ ಅಂದ್ರ ಎಚ್ಚರ್ಲೆ ಹಾಡಿಕೆ ಮಾಡಿರೋದು 1 ಲಕ್ಷ ನಿಮ್ಗೆ ರಾಶಿ ಸ್ವಚ್ಛ ಆಗ್ಬೇಕು. ಇವೇನು ಮಾಡ್ತಾನಂತೇಳಿ ಹೆಡಕ್ ಹಾರಿಸಿದಾರೆ ಬಂದ್ರಿ. ಹೌದಾ, ಯಾವ ಹೆಡಕ್ ಹಾರಿಸಿ ಬರ್ತಾನ ಅವನ ಸಲುವಾಗಿ ಹೆಡಕ್ ಮುರಿದು ಹಾಡಿಕೆ ಮಾಡೋ ಸಲುವಾಗಿ ಮದಗೊಂಡ ಮುತ್ತನ ಮರಿಯಾಗಿ ಹುಟ್ಟಿ ಬಂದಿದ ಎಟ್ಟು ಎಚ್ಚರಿಟ್ಟು ಹಾಡಿಕೆ ಅಲ್ಲಿ ಯಾವಾಗ ಯಾಕಂದ್ರ ನಮಗೆ ಯಾರು ಏನ್ರಿ ಕಲ್ಲೂರು ಸಿದ್ಧನ ಮಾತಂದ್ರ ಕರಿ ಕಲ್ಲಿನ ಮ್ಯಾಗ ತಿರುಗಲಾಕ ರಾಮನ ಬಾಣಲ್ಲ ಹಾರ್ಲಾಕ ಕಾಮನ ಬಹುದಲ್ಲ. ತುದಗ ಹಿಡಿದು ಕೇಳಬೇಡ, ಮುಂಗ ಹಿಡಿದು ಕೇಳು, ಎಲೆಗಾನಮಿನಿ ಎತ್ತು ನುಡಿಯದ. ಏನು ಕೇಳ್ತಿ ಕೇಳು. ಇವತ್ತು ಈ ಫಳ್ಯಾಗ ನಿಮಗೆ ಎಷ್ಟು ತಿಕ್ಕಾಳ್ತೀನಂದ್ರ ಇದು ಬಟ್ಟಲು ಒಡಿಯಂದ ಅವತಾರೆ ಬಂದದ ತಿಳ್ಕೊಂಡು ಬಿಡ್ರಿ. ಹೌದಾ ಇದು ತುದಗ ಹಿಡಿದು ಕೇಳಬೇಡ್ರಿ, ಮುಂಗ ಬಿಟ್ಟು ಮತ್ತೆ ಯಾರ್ರಿ ಹಿಡಿಲಿಕ್ಕಿತ್ತ ಅದು ಹಿಡಿದು ಕೇಳ್ರಿ. ಅದಕ್ಕೆ ಹೇಳ್ತಾರ್ರಿ ಸರ. ಹೌದ ನಂಗೆ ದಯವಿಟ್ಟಾರಿ ಕೂಡಂಗ ಇಲ್ಲಿ ಜರ್ತಕ್ ಹೇಳಿ ಹೋಗ್ಲಿಲ್ಲ ಅಂದ್ರೆ ಇದು ಸಿದ್ಧ ಮುತ್ತನ ಮಟ್ಟ ಮನೆಯೊಳಗೆ ಮದಗೊಂಡ ಮುತ್ತನ ಮರಿ ಎಲ್ಲ ಇದು ಎತ್ತಲ್ಲಿ ಹಾಡಿಕೆ ಗೊತ್ತದನ್ರಿ. ಇವ್ರ ಮಾತು ಹಾಡಿ ಮಂದ್ರಪದ ಪ್ರವಚನ ಅದು ನಮ್ಮ ಒಟ್ಟಿಗೆ ಒಂದು ಪ್ರವಚನ ನಡೆದಿತ್ರಿ. ಫುಲ್ ಪ್ರವಚನ ಜೋರ. ಇದು ಹ್ಯಾಂಗ ಇವ್ರು ಹೊಡೆದ್ರು ನೋಡ್ರಿ ದಿಮ್ಮ. ಇವ್ರು ಯಾರು ಕಾರ್ಕಲ್ದವ್ರು ಕಾರ್ಕಲ್ದವ್ರಿಗೆ ಅನ್ನೋದು ಬ್ಯಾಡಿ ಜಿಗಿಜೇನವ್ರು ಹೊರ್ತೇವ್ರಿ ಗದ್ಲ ಅವ್ ಭಾಳ ಚಲೋ ಅವ್ರಿ. ಕಾರ್ಕಲ್ ಭಾಳ ಗರೀಬ್ ಅವು. ಇವು ಎರಡು ಯಾನು ಕುಡಿಯಾವಲ್ಲ ಅವ್ರಿಗೆ ಬಿಡಿಸತ್ರಿ ನೀವು. ಅದು ಹೆಂಗಾಗ್ಯದ್ರಿ ಬೋಲೆತ್ತೋ ಮಾಡ್ತಿ ನಾ ಬೋಲೆತ್ತೋ ಬಾಪ್ ಕುತ್ತಕ್ ಹಾತಿ ಅಂದಂಗ ಅದೇ ತಿನ್ನಿಸ್ಬೇಡ್ರಿ ಅವ್ರಿಗೆ. ಯಾಕಂದ್ರ ಬಾಪು ಹೊಲ್ದಾಗ ನೆಗಲ ಹೊಡಿ ಮುಂದ ದಣವಾಗಿ ಕುಂಡ್ರಿಬೇಕತ್ತ ಕಣಿಕಿ ಬಣಿಮಿ ಬಲ್ಲಿ ಕುಂಡ್ರಟ್ಟಿಗೆ ಕಣಿಕಿ ಸಂಧ್ಯಾಗ ಒಂದು ಮಲ ಕುತ್ತದ. ಹೌದಾ ಕಣಿಕಿ ಸಂಧ್ಯಾಗ ಮಲ ಕುತ್ತದ. ಅಪ್ಪಗ ಆನಂದಾಗಿ ಪಟ್ನಿ ಮಲ ಹಿಡ್ದಾನ ಮನಿಗೆ ಒಯ್ದಾನ ಹೆಣ್ತಿಗೆ ಒಣಗಿ ಮಾಡತ್ತ. ಹೌದು ಮನ್ಯಾಗ ಕೂಡ ಅವ್ರಿ ಅಲ್ಲ 2 ಮಿನಿಟ್ ಬರೇ ಮಸಾಲೆ ತೊಗೊಂಡ್ ಬರ್ತಾ ಬರಟ್ಟಿಗೆ ಒಣಗಿ ತಯಾರು ಮಾಡಂದಾಳ. ಹೌದು ಇವ ಯಾನಿಟ್ಟು ಹೇಳಿ ಹೋಗ್ಯಾನಲ್ರಿ ಮಾಲಿನ ಅಂಗಡಿಗೆ. ಹೌದು ಹೇಳ್ತೀನ ಮಸಾಲೆ ತರ್ಲಕ್ ತಡ ಆತದ ಈಕಿ ಒಂದು ಮನ್ಯಾಗಿದ್ದು ಬುಟ್ಟಿ ತಳಗ ಮುಚ್ಚಿ ಮಡಿಚಿಟ್ಲು. ಹೌದು ಮಲ ಇದೆಲ್ಲ ದೂರ ನಿಂತು ಸಣ್ಣ ಮಗ ನೋಡ್ತಿತ್ತು. ಹೌದು ನೋಡಿ ಏನತ್ತು ನಮ್ಮವ್ ಬುಟ್ಟಿ ತಳಗ ಯಾನೋ ಮುಚ್ಚಿಟ್ಟಳ ಯಾನ್ರಿ ಅದ್ ನೋಡ್ಬೇಕಂತ. ಹೌದು ಭಾಳ ಚಂದ ಓಡಾಡ್ಲಕತ್ತದ. ಹೋಗಿ ಬುಟ್ಟಿ ಎತ್ತಿ ನೋಡ್ಬೇಕು ಅನ್ನೋದ್ರಾಗ ಮಲ ಬಾಗಲಂದು ಹೊರಗೆ ಹಾಯ್ಸಿ ಹೊಲದಾಗ ಹೋಗಿಬಿಡ್ತು. ಇಲ್ಲ ಬಸ್ ಸ್ಟ್ಯಾಂಡ್ ಹೋಗಿತ್ತು ಬಸ್ಸಿನ ಮಲ ಅದು ಹೊಲಕ್ಕೆ ಓಡೋದು. ಹೌದು ಮತ್ತ ಓಡಿ ಹೋಯ್ತು. ಇದು ಹುಡುಗ ಗಾಬರಾಸ್ತು. ಹೌದು ದೂರ ಇದ್ದಂಗ ಬುಟ್ಟಿ ಮುಚ್ಚಿಡು ದೂರ ಹೋಗಿ ಚಪ್ಪ ಕೈಕಲ್ ಕಟ್ಟಿ ಕೂತು. ಹೌದು ಅವ್ವ ಏನು ಗಂಡು ಬರೋ ಟೈಮ್ ಆಯ್ತು ಅಡಿಗೆ ಮಾಡ್ಬೇಕಂತ ಹೇಳಿ ಬುಟ್ಟಿ ಎತ್ತಿ ನೋಡ್ತಾಳ ಒಳಗ ಮಲಾನೇ ಇಲ್ಲ. ಅಡೇ ಬರಲ್ಲ ಬೀಳ್ತಾವ ಖಾತ್ರಿ. ಗಂಡು ಮೊದಲೇ ಕುಡು ಬಂದಿರ್ತದ. ಯಾಕಂದ್ರೆ ಹೋದ ಗಡಿ ಬರುತ್ತ ಹಿಂಗೊಮ್ಮೆ ಹೆಜ್ಜೆ ಅಡಿಗಾಡಿರ್ತಾವ. ಯಾನ್ ಮಂದಿ ಮನಿ ಬಾಗ್ಲಾ ಬಿಡಿತಾವ, ಇವ್ರ ಮನಿಗೆ ಬಂದು ಹೆಂಡ್ರು ಹಿಡಿತಾವ ಗೊತ್ತಿಲ್ಲ. ಹೌದು ಅವಾಗ ಇಲ್ಲ ಬರ್ಬೇಕನ್ನೋದ್ರಾಗ ಇದಕ್ಕೆ ಮಲ ಸಿಗಲಾರ್ದಂಗ ಆಯ್ತು. ಚಿಂತೆಯಾಗಿ ಹೊರಗೆ ಆ ಕಡೆ ಈ ಕಡೆ ನೋಡ್ತದ. ಮಲ ಎಂದ್ರೆ ತೆಪ್ಪಿಸ್ಕೊಂಡು ಊರಾಗ ನಿಂತಿತ್ರಿ. ಅಡವ್ಯಾಗ ಖಬರಾಗ ಹೋದಿತ್ತು. ಖಬನಾಗ ಹಣ ಅಂದ್ ಹೋಗಿ ಬಿಟ್ಟಿರ್ತೀನಿ ಹ್ಯಾಂಗ ಮಾಡ್ಬೇಕಂತೇಳಿ ಅಲ್ಲೇ ಒಂದು ಗಾಡಿ ಸಂಧ್ಯಾಗ ನಾಯಿ ಕೂನಿ ಓಡಾಡ್ಲತ್ತಿತ್ತು. ಹೌದು ಅದೇ ಐದಿತ್ತು. ಇನ್ ಏನಾರು ಮಾಡಿ ಇದೇ ಗದ್ಲು ಮಾಡೋಂತೇಳಿ ಒಯ್ದು ನಾಯಿ ಕುನ್ನಿ ಒಯ್ದು ಕಡದು ಅಡಿಗೆ ಮಾಡೋದು. ಹೌದಾ ಅಡಿಗೆ ಮಾಡುದು ಗಂಡು ಜೋಲಿ ಹೊಡ್ಕೋದ್ರೆ ಮಾಡಿದಾನ ಎಲ್ಲ ತಯಾರಾಗಲ್ಲ ಅಡಿಗೆ ಎಲ್ಲ. ಮಸಾಲೆ ಹಾಕಿದ್ರೆ ಹೊಟ್ಟಿ ಕೆಡ್ತ ಅಂತೇಳಿ ಮನ್ಯಾಗ ಖಾರಿಗೆ ಫುಲ್ ಮಸಾಲೆ ಇತ್ತು. ಅದೇ ಖಾರ ಹಾಕಿ ಮಾಡಿ ನಂದಳಿಕ್ಕಿ. ಹೌದು ನಾಯಿ ಕುನ್ನಿನೇ ಅದು ನಿನಗ್ ಗೊತ್ತದ ಅವನಿಗೆ ಗೊತ್ತಿಲ್ಲ. ನೀ ಯಾಕಿಟ್ಟು ನೀಗಪ್ಪ ಮಾರಿ ಕುಂಚಲ ಅವ ಕುಡ್ದವನ ನೀ ತಲೆ ಕೆಡ್ಸೋಬೇಡ. ಬಂದಿವ ಮಾಡಿದಂದ ಅಡಿಗೆ ಹಾಕಿ ಕೊಟ್ಲು. ಮಗ ದೂರ ನಿತ್ತು ನೋಡ್ತಿತ್ತು. ಸಣ್ಣ ಕೂಸ್ರಿ ಮಲ ತೆಪ್ಪಿಸ್ಕೊಂಡು ಹೋಗ್ಯದ ನೋಡ್ಯದ. ಇನ್ನು ನಮ್ಮ ಅಪ್ಪ
ಅವು ನಾಯಿ ಕಡ್ದಾಳತ್ ಹೇಳ್ತಿ, ನಮ್ಮವ್ ಹೊಡಿತಾಳ. ಹೌದು ಹೌದು. ಅಪ್ಪ ನಾಯಿ ತಿನ್ನಬಾರ್ದತ್ ಹೇಳ್ತಿ, ಅಪ್ಪ ಅವು ಹೊಡಿತಾನ. ಅವು ಹೊಡಿತಾಳತ್ ಬಿಟ್ರ ಅಪ್ಪ ನಾಯಿ ತಿತ್ತಾನ. ಹೌದು ಹೌದು. ಅಪ್ಪ ನಾಯಿ ತಿತ್ತಾನ ಅಂತ ಹೇಳಿದ್ರ ಅವು ಹೊಡಿತಾಳ. ಹೌದು ಹೌದು. ಹೆಂಗ ಮಾಡೋದು? ಇನ್ ಹ್ಯಾಂಗ ಮಾಡ್ಬೇಕಂತ ಹೇಳಿ ನಾನು ದಗದು ಬೋಲೆತ್ತೋ ಮಾ ಮಾರ್ತಿ, ನಾ ಬೋಲೆತ್ತೋ ಬಾಪ್ ಕುತ್ತ ಖಾತಿ ಅಂದಂಗ. ಹೌದು ಹೌದು. ಹೆಂಗ ಮಾಡೋರು ಸರ್? ಕಾರ್ಕಲ್ದ ಮಂದಿ ಚಲೋ ಅದ ಅತ್ ಹೇಳಿ ಇವ್ರಿಗೆ ಬಿಡ್ತಿ, ಇವು ಹಾರ್ತಿವು ಜಿಗಿದಾಡಿವು ಶಟದ ಬರ್ತಾವು. ಹೌದು ಹೌದು ಹೌದು. ನಾ ಇನ್ನು ತುಳುದಿಲ್ಲ. ಆಯ್ತಿವು ಶಟದ ಬರ್ತಾವ ತಿಳಿ ಉತ್ತರ ಮೇಲೆ ಬಿರಿಸ್ಲಿ ಇರ್ತಿ. ಅದು ನೀವು ಹೊಡೆತಿ ಗಣಪತಿ ಪೆಟ್ಟ ಕಾರ್ಕಲ್ದವ್ರಿಗೆ ಪೆಟ್ಟು ಬೀಳ್ತದ. ಆಯ್ತು ಹೆಂಗ ಮಾಡೋದತ್ತೀನಿ ಇದ್ರಾಗ ಎಲ್ಲಾರಿಗೆ ಗರಬಿಸಿ ಬಿಡುನು. ಯಾಕಂದ್ರೆ ನಿಮಗೊಂದು ಇರ್ಲಿ. ಹೌದು. ಇನ್ನು ಮುಂದೆ ಎಲ್ಲೇರೆ ಹಾ ಹಾ ಬೆಳವಣಿಗೆ ಸಂಘ ಮಲಕಾರಿ ಸಿದ್ಧನ ಸಂಘ ಅಂದ್ರೆ ಇದು ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧರ ಅಂದಾರ. ಹೌದು ಹೌದು ಹೌದು. ಹೌದಲ್ಲ? ಒಮ್ಮೆ ಪಣ ತೊಟ್ಟೆವಂದ್ರ ಅದು ಬೆಕ್ಕಾದಿರ್ಲಿ, ಹಾಳದಂಡ್ಯಾಗ ಬಿಡಂಗೇ ಇಲ್ಲ. ಹಾ ಇನ್ನು ಮುಂದೆ ಎಲ್ಲೇರೆ ಬೆಳವಣಿಗೆ ಸಂಘ ಉಟ್ಗಿ ರಾಹುಲ್ ಮಾಸ್ತರ ಹಾನ್ ಅಂದ್ರ ಎಚ್ಚರ್ಲೆ ಹಾಡಿಕೆ ಮಾಡಿರೋದು 1 ಲಕ್ಷ ನಿಮ್ಗೆ. ಮತ್ತೆ ರಾಶಿ ಸ್ವಚ್ಛ ಆಗ್ಬೇಕು. ಇವೇನು ಮಾಡ್ತಾನಂತ ಹೇಳಿ ಹೆಡಕ್ ಹಾರಿಸಿದಾರೆ ಬಂದ್ರಿ. ಹೌದಾ? ಯಾವ ಹೆಡಕ್ ಹಾರಿಸಿ ಬರ್ತಾನ ಅವನ ಸಲುವಾಗಿ ಹೆಡಕ್ ಮುರಿದು ಹಾಡಿಕೆ ಮಾಡೋ ಸಲುವಾಗಿ ಮದಗೊಂಡ ಮುತ್ತನ ಮರಿಯಾಗಿ ಹುಟ್ಟಿ ಬಂದಿದ ಎಟ್ಟು ಎಚ್ಚರಿಟ್ಟು ಹಾಡಿಕೆ ಅಲ್ಲಿ ಯಾವಾಗ. ಹೌದು ಹೌದು ಹೌದು. ಹೌದಲ್ಲ? ಹೇಳ್ತಾರ ಏನು ಭಾಷಣ ಕೈಸಾ ಕರ್ನ ನರೇಂದ್ರ ಮೋದಿಜಿ ಕೋ ಪೂಚೋ. ನರೇಂದ್ರ ಮೋದಿಜಿ ಕೋ ಪೂಚೋ. ಹೌದಾ? धोती कैसा पहनना देवेगौड़ा को पूछो. झूठ कैसा बोलना ये भारती सिद्धू मातर और जिगजेनी गौड़ू को पूछो. इस झूठ को घूट कैसा मारना ये उटगी राहुल मास्टर को पूछो. ये उटगी राहुल मास्टर को पूछो. ಹೇಳ್ಬೇಕು ತಂದಿದಿಂದ ಕೀರ್ತಿ ಹೆಂಗಾಗ್ಯದ ಹೇಳ್ತೀನಿ ಕೇಳ್ರಿ ಪುಣ್ಯಾತ್ಮರೇ. ಹೌದಾ? ಯಾವ ಅಲಿಮೇಲದೊಳಗ ತಾಯಿ ದೊಡ್ಡಮ್ಮ ತಂದಿ ಭೀಮಸೇನ ಇವರ ಅವ್ವಾದಂತ ಲಿಂಗಮ್ಮ. ಹೌದು ಹೌದು. ಹೌದಲ್ಲ? ಆಲಮೇಲದೊಳಗ ಹುಟ್ಟಿ ಬಂದ್ರು. ತಂದಿನಾದಂತ ಭೀಮಸೇನ ಕಲಬುರಗಿ ಶರಣ ಬಸವೇಶ್ವರ ಮಠದೊಳಗ ಏನ್ ಮಾಡ್ತಿದ? ಭಕ್ತಿ ಮಾಡ್ತಿದ್ದ. ಮಠದೊಳಗ ನಿತ್ಯ ಒಂದು ಕಾಲಕ್ಕೆ ಇರ್ತಿದ್ದ. ಹೌದು ಹೌದ್ರಿ ಸರ. ಇರುವಂತ ಸಮಯದೊಳಗೆ ಏನಾಯ್ತು, ಕಲಬುರಗಿ ಶರಣ ಬಸವೇಶ್ವರ ವಯಸ್ಸು ಮುಪ್ಪಾಗಲಕ್ಕೆ ಬಂದಿತ್ತು. ಇವ ಏನು ಭೀಮಸೇನ ತಂದಿದ್ದಲ್ಲ. ಹೌದ್ರಿ ಸರ. ಇವ ಕಲಬುರಗಿ ಶರಣ ಬಸವೇಶ್ವರ ಅವ್ರಿಗೆ ಕೇಳ್ತಾನ, ಏನತ್ತ? ಯಪ್ಪ ಜಗತ್ತದೊಳಗ ಕಲಬುರಗಿ ಅಂದ್ರ ಇದು ಶರಣರ ನಾಡನ್ನಾರ ತಂದಿ. ಹೌದು ಹೌದು ಅಪ್ಪ. ನಿಮಗ ಮುಪ್ಪ ವಯಸ್ಸಾಗಲಿಕ್ಕೆ ಬಂದದ. ನೀವು ಈ ಭೂಮಿ ಮ್ಯಾಗಿಂದ ದೇಹ ಬಿಟ್ಟ ಮ್ಯಾಗ ನಿಮ್ಮಂತ ಶರಣರು ಮತ್ತು ಹುಟ್ಟಿ ಬರಬೇಕಾಗ್ಯದ. ಮುಂದೆ ಎಲ್ಲಿ ಹುಟ್ಟಿ ಬರ್ತೀರಿ ಅಂತ ಹೇಳಿ ಯಾರಿಗಿ ಭೀಮಸೇನ ಕಲಬುರಗಿ ಶರಣ ಬಸವೇಶ್ವರ ಪ್ರಶ್ನೆ ಮಾಡ್ದ. ಹೌದೌದು ಅಂತ ಮಾತು ನೋಡ್ರಿ. ಅವಾಗ ಕಲಬುರಗಿ ಶರಣ ಬಸಪ್ಪನವ್ರು ಹೇಳ್ತಾರ, ಏನತ್ತ? ಭೀಮಸೇನ ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ, ನಿಲ್ದ ಋಣ ನನ್ನ ಮಠದೊಳಗ ಬಹಳ ಆಗ್ಯದ. ಹೌದು ಹೌದು. ನಿನ್ನ ದುಡುಕಿ ಬಹಳ ಆಗ್ಯದ. ನಿನ್ನ ದುಡುಕಿ ನನ್ನ ಮಠದೊಳಗ ಬಹಳ ಆಗ್ಯದ. ನಿನ್ನ ಹೊಟ್ಟಿಲಿ 3 ಮಂದಿ ಮಕ್ಕಳು ಹುಟ್ಟಿ ಬರೋರ. ಹೌದು ಹೌದು. ಅಂತ ಮಾತು ನೋಡ್ರಿ. ನಿನ್ನ ಹೊಟ್ಟಿಲ 3 ಮಂದಿ ಹುಟ್ಟಿ ಬರುವ ಮಕ್ಕಳೊಳಗ ಹಿರಿ ಮಗ ನಾನೇ. ನಿನ್ನ ಹೊಟ್ಟಿಲೆ ರಾಮಾರೂಢ ಹುಟ್ಟಿ ಬರ್ತಾ ರಾಮಲಿಂಗ ತೇಳಿ ನನ್ನ ನಾಮಕರಣ ಮಾಡತ್ತೇಳಿ ಆಶೀರ್ವಾದ ಮಾಡ್ರ ನೋಡ್ರಿ ಪುಣ್ಯಾತ್ಮರ ಜಗತ್ತ. ಹೌದು ಹೌದು ಹೌದು. ತಂದಿ ಕಲಬುರಗಿ ಶರಣ ಬಸವೇಶ್ವರನಲ್ಲಿ ದುಡ್ದಾನ ತೇಳಿ ಶರಣ ಬಸವೇಶ್ವರನ ಪ್ರತಿ ಅವತಾರೆ ರಾಮಲಿಂಗಾಗಿ ಹುಟ್ಟಿ ಬಂದ ಜಗತ್ತದೊಳಗ 5 ವರ್ಷದ ಕಂದಿದ್ದ ತಾಯಿ ದೊಡ್ಡಮ್ಮನ ಸಂಗಟ ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಬಂದಿರು. ಹೌದು 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 ಹೌದು. ಹೌದಲ್ಲ? ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಬಂದಿರು. ಆ ಜಾತ್ರೆ ಒಳಗ ಪರಮಾತ್ಮನ ಪಾದ ಸೇವಾಕ ಹೋಗಿ ಪಾಣಿ ಮಣಿಬೇಕಾದ್ರ. ಹೌದು ಹೌದು. ಏನಾಗಿತ್ರಿ ಸರ? ದಮ್ಮಿದ ಹೋಲಿ ಪರಮಾತ್ಮನ ಪಾದ ಕಮಲಕ್ಕೆ ಹೋಗಿ ನಮ್ಮ ಮನಿದು ಒಂದು ತುತ್ತನ್ನು ಮುಟ್ಟಬೇಕಂತ ಹೇಳಿ ಮೀಸಲಿ ಎಡಿ ಬುತ್ತಿ ಕಟ್ಕೊಂಡು ಬಂದಿಳು ತಾಯಿ ದೊಡ್ಡಮ್ಮ. ಹೌದು ಹೌದು ಹೌದು. ಎಲ್ಲಿ? ಸೊಲ್ಲಾಪುರಕ್ಕ. ಹೇಳ್ತಾರ ತಾಯಿ ದೊಡ್ಡಮ್ಮ ಮಗನಿಗೆ ರಾಮಲಿಂಗಗ, ಏನತ್ತ? ಮಗು ರಾಮಲಿಂಗ,
ಇದು ಶ್ರಾವಣ ತಿಂಗಳದ. ಹೌದು ಹೌದು, ಶ್ರಾವಣ ಮಹಿನಾ. ಶ್ರಾವಣ ತಿಂಗಳದ ಪರಮಾತ್ಮ ಹೋಗಿ ಮುಟ್ಟಬೇಕ ಸಿದ್ದರಾಮಗ ತೇಳಿ ಎಡಿ ತಂದಿದ. ಹೌದು ಹೌದು ಹೌದು. ನಾವು ಪರಮಾತ್ಮಗ ಹೋಗಿ ಕುಡುಕ್ಕಿಂತಲೂ ಮೊದಲ ಗಂಗಿ ಸ್ನಾನ ಮಾಡಿ ಬರ್ತೀನಿ ಅಂತೇಳಿ ಕೆರಿ ಒಳಗ ಹೊಂಟ ಮಗ ರಾಮಲಿಂಗ ಬುತ್ತಿ ನೋಡ್ಕೋತಂದ. ಅವಾಗ ಮಗ ರಾಮಲಿಂಗ ತಾಯಿಗೆ ಹೇಳ್ತಾನ, ಏನತ್ತ? ಹೇ ತಾಯಿ, ಆಹಾ, 7 ಮಂದಿ ಗಂಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ ಉಳಿದ ಒಬ್ಬ ಮಗ ಭೀಷ್ಮಗೆ ತನ್ನ ಪಾಪ ಕರ್ಮ ಬಿಟ್ಟಿಲ್ಲ. ತಾಯಿ, ಗಂಗೆ ಹೊಟ್ಟಿಲಿ ಹುಟ್ಟದ ಭೀಷ್ಮಗೆ ತನ್ನ ಪಾಪ ಕರ್ಮ. ಹೌದು ಹೌದು, ಖರೆ ಅದ ಮಾತ. ಇನ್ನು ನಾವು ನೀವು ಹುಟ್ಟಿ ಬಂದು ಶ್ರಾವಣ ತಿಂಗಳೊಳಗ ಗಂಗೆ ಸ್ನಾನ ಮಾಡಿದ್ರ ನಮ್ಮ ಪಾಪ ಕರ್ಮ ಹೆಂಗ ಬಿಟ್ಟಿತ್ತೇವ? ತಾಯಿಗೆ ಸಣ್ಣ ಮಗ ಹೆಂಗ ಹೇಳ್ತಾನ, ಹೌದು ಹೌದು ಮಗ ಇನ್ನು ಸಣ್ಣವದ ನಿನ್ನ ಬುದ್ಧಿ ಸಾಣದ, ನೀ ಗಪ್ಪತ್ತೇಳಿ ಮಗನ ಬಾಯಿ ಒತ್ತಿ ತಾಯಿ ಕೆರಿ ಒಳಗ ಕಾಲ ಮುಖ ತಕ್ಕೊಳಕ್ ಹೋದ್ಲು. ಹೌದು ಹೌದು ಹೌದು. ಅವಾಗ ಮಗ ಬುತ್ತಿ ಬಿಟ್ಟು ದೂರ ಕೂತ. ಆ ಜಾತ್ರೆ ಒಳಗಿದ್ದಂತ ಒಂದು ನಾಯಿ ಬುತ್ತಿ ಬೇಗಿನ ಅಶಕ್ಕಾಗಿ ಹೋಗಿ ಬುತ್ತಿಗೆ ಬಾಯಿ ಹಾಕ್ತು. ಹೌದು ಹೌದು. ಬುತ್ತಿ ಒಳಗೆ ಅನ್ನ ತಿಲ್ಲಾತು. ತಾಯಿ ಕೈಕಾಲು ಮುಖ ತಕ್ಕೊಂಡು ಬಂದು ನೋಡ್ತಾಳ, ನಾಯಿ ಬುತ್ತಿ ತಿಲ್ಲುತ್ತದ, ನಾಯಿ ಬುತ್ತಿ ತಿಲ್ಲುತ್ತದ. ಅವಾಗ ಏನ್ ಮಾಡ್ತಾಳ್ರಿ ತಾಯಿ? ಅವಾಗ ತಾಯಿ ರೊಚ್ಚಿಗೆದ್ದು, ಏ ಮಗ ಮಾತಿಗೆ ಹಾತಾಯ್ತು ಅಂತ ಹೇಳಿ ಒಂದು ಕಲ್ಲು ತಗೊಂಡ ನಾಯಿ ಹಿಡಿತಾಳ. ಆ ಕಲ್ಲು ನಾಯಿ ಕಳುಜಾಗಿ ಬಿಡದ, ನಾಯಿ ದೇಹ ಬಿಡ್ತದ, ನಾಯಿ ದೇಹ ಬಿಡ್ತದ. ಹೌದು ಹೌದು, ಸತ್ತು ಹೋಯ್ತು ನಾಯಿ. ಜಾತ್ರೆ ಒಳಗ ತಾಯಿ ಬೋರಾಡಲ್ಲತ್ತು, ಹೇ ಕರುಣಾನಿಧಿ, ಹೇ ಪತ್ ಬಂದವ, ಇದು ಎಂತ ಗಾಳಿ ತಂದೆ ಭಗವಂತ. ನಿನಗ ಉಣಿಸೋ ಸಲುವಾಗಿ ಬುತ್ತಿ ಮಾಡ್ಕೊಂಡು ಬಂದ್ರ, ನಿನಗ ಉಣಿಸೋ ಸಲುವಾಗಿ ಬುತ್ತಿ ಮಾಡ್ಕೊಂಡು ಬಂದ್ರ ಯೋಕೋಚಿತ್ ಒಂದು ನಾಯಿ ಇದಕ್ಕೆ ಬಾಯಿ ಹಾಕ್ಯದ. ಪಾಪ ಕರ್ಮ ತೊಳಿಬೇಕಂತೇಳಿ ನಿನ್ನ ಪೌಳಿ ಒಳಗ ಬಂದ್ರ ಕಂಡ ಬಂದೆ ಪ್ರತಿ ಅವತಾರಿ ನಾಯಿ ಹೊಡೆದ ಪಾಪಕ್ಕೆ ಗುರಿಯಾದ ತಂದಿ, ಪಾಪಕ್ಕೆ ಗುರಿಯಾದಂದ್ಳು. ಹೌದು ಹೌದು ಹೌದು. ಅವಾಗ ಮಗು ರಾಮಲಿಂಗ ತಾಯಿ ಹೇಳ್ತಾನ, ಏನತ್ತ? ಯವಾ ದುಃಖ ಮಾಡ್ಬೇಡವಾ, ಹೌದು ಹೌದು, ಆ ನಾಯಿ ಸತ್ತಿಲ್ಲ, ಜಾತ್ರೆ ಒಳಗ ಮನ್ಕೊಂಡದ, ನೀ ಯಾಕೆ ಕಳ್ಳತ್ತಿದೇವ ಅಂದ. ಹೌದು ಹೌದು. ಇಟ್ರೊಳಗ ಅವ್ವ ಮಗ ವಾದಾಡೋದ್ರೊಳಗ ನಾಯಿ ಮಾಲಕ್ ಬಂದ ನಿತ್ತ. ಹೌದು ಹೌದು, ನಾಯಿ ಮಾಲಕ ನನ್ನ ನಾಯಿಗೆ ಹೊಡೆದ್ರೆ ನಮಗೆ ಬಿಡುವುದಿಲ್ಲ ಅಂತ ಹೇಳ್ತಾ. ಅವಾಗ ತಾಯಿ, ಯಪ್ಪ ತಪ್ಪಾಗ್ಯದಪ್ಪ, ನಿನ್ನ ಕಾಲು ಹಿಡಿತೀವಪ್ಪ, ತಪ್ಪಾಗ್ಯದ ಅಂತೇಳಿ ಕಣ್ಣಾನ ನೀರು ತೆಗೆದ ಕಾಲಿಗೆ ಬೀಳ್ಬೇಕತ್ತದು ಮಗ ರಾಮಲಿಂಗ ತರಬದ ತಾಯಿಗೆ. ಹೌದು, ಅವಾಗ ಏನ್ ಹೇಳ್ತಾಳ? ಯವಾ ಯಾಕಿಟ್ಟು ಗದ್ದಲಿಗೆ ಬಿದ್ದಿದಿ, ನಾಯಿ ಮಲ್ಕೊಂಡದೇವಾ, ಸತ್ತಿಲ್ಲ ಮಾಲಕಗೆ ಸಿಟ್ಟು ಬತ್ತು. ಹೌದು ಹೌದು. ಏನೋ ತಾಯಿ ಮಗ ಆಟ ಹಚ್ಚಿರೇನು? ಅವು ಸತ್ತಳ, ನಿಮ್ಮವು ಸತ್ತಾಳ ಅನ್ನೋದು, ನೀ ಉಳ್ದಾದ ಅನ್ನೋದು ನಿಮ್ಗೆ ಬಿಡುದೇ ಇಲ್ಲ ಅಂತ ಹೇಳಿ ನನ್ನ ನಾಯಿ ಜರ್ತಕ ಮನ್ಕೊಂಡಿದಂದ್ರೆ ಎಬಸ್ ಅಂದ ಮಗನಿಗೆ. ಹೌದು ಹೌದು, ರಾಮಲಿಂಗ ರೆಡ್ಡಿ. ಹೌದಲ್ಲ, ಮಗನಿಗೆ ಎಬಸ್ ಅಂದ. ಅವಾಗ ಮಗ ರಾಮಲಿಂಗ ಬಂದು ನಾಯಿ ಮುಂದೆ ನಿತ್ತು, ನಾಯಿ ತಲೆ ಹಿಡಿದ ಬಾಲಿಂತನ ಕೈ ಎಳೆದ್ರ ಸತ್ತ ನಾಯಿ ಇದ್ದಾವ ಪುಣ್ಯಾತ್ಮರೇ ಜಗತ್ತದಾಗ ಮಗ ರಾಮಲಿಂಗ, ಮಗ ರಾಮಲಿಂಗ. ಹೌದು 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 ಹೌದು. ಈ ಮಾತು ಯಾಕೆ ಹೇಳ್ಬೇಕಾಯ್ತು? ಯಾಕ್ರಿ ಸರ? ಸತ್ತ ನಾಯಿ ಎದ್ದು 10 ವರ್ಷಗಟ್ಲೆ ಪಾಲನೆ ಮಾಡಿರ್ತಕ್ಕಂಥ ಮಾಲಕನ ಬೆನ್ನ ಬಿಟ್ಟು ಒಂದೇ ಗಳಿಗಾಗ ಜೀವದಾನ ಮಾಡಿರ್ತಕ್ಕಂಥ ರಾಮಲಿಂಗನ ಬೆನ್ನ ಹತ್ತು ನಾಯಿ. ಅವಾಗ ಮಾಲಕ ಕೇಳ್ತಾನ ರಾಮಲಿಂಗಗ, ಏನತ್ತ? ಯಪ್ಪ ಇದಕ್ಕೆ ಎಷ್ಟೋ ವರ್ಷ ಪಾಲನ ಮಾಡಿದ ಬೇಡುದೇ ಕೊಟ್ಟಿದ ತಂದಿ, ನಿನ್ನ ಬೆನ್ನ ಹತ್ತಲು ಏಕೋಚಿತ್ ಇವತ್ತು ನಿನ್ನ ಬೆನ್ನ ಹತ್ಯದ ಏನ ಕಾರಣ ಅಂದ. ಹೌದು ಹೌದು ಹೌದು. ಅವಾಗ ರಾಮಲಿಂಗ ಶಾಸ್ತ್ರ ಬಿಡಿಸ್ತಾನ. ಏನತ್ತ ಬಿಡಿಸ್ತಾನ್ರಿಪ್ಪ? ಜಗತ್ತೆಂಬ ಒಂದು ಜಾತ್ರೆ ಅದ, ಜಗತ್ತು ಎಂಬುದು ಒಂದು ಜಾತ್ರೆ ಅದ. ಜ್ಞಾನಿ ಎಂಬ ತಳ್ಳಿ ಕಲಬುರಗಿ ಶರಣ ಬಸವೇಶ್ವರನಂತ ಸಾಗರದ ಒಳಗಿನ ಒಂದು ಫಲ ಬೇಡ್ಯಾನ. ಹೌದು ಹೌದು, ಒಂದು ಫಲ ಬೇಡ್ಯಾನ. ಭಕ್ತಿ ಎಂಬ ತಾಯಿ ಜಗತ್ತೆಂಬ ಜಾತ್ರೆಗೆ ಬಂದಾಳ, ಚಂಚಲ ಎಂಬ ಬುತ್ತಿ ಕಟ್ಕೊಂಡು ಬಂದಾಳ. ಹೌದು ಹೌದು, ಚಂಚಲ ಎಂಬ ಬುತ್ತಿ ಕಟ್ಕೊಂಡು ಬಂದಾಳ. ಮಾಯಾಸಾಗರನು ನದಿ ಒಳಗೆ ಹೋಗಿ ಪಾಪ ಕರ್ಮ ತೊಳಿಬೇಕಂತೇಳಿ ಕೆರಿ ಒಳಗ ಚಂಚಲ ಎಂಬ ಬುತ್ತಿ ಮಾಯಾಸಾಗರ ಎಂಬ ಹೊಳಿ ಮ್ಯಾಗಿಟ್ಟು ಮಾಯಾಸಾಗರ ಎಂಬ ಹೊಳಿ ಒಳಗೆ ಹೋಗಿ ಹೊಳ್ಳಿ ಬರುದ್ರಾಗ ಆಶಾಬುರುಕ ನಾಯಿ ಎಂಬುದು ಇದೇನು ಚಂಚಲ ಎಂಬ ಬುತ್ತಿಗೆ ಬಾಯಿ ಹಾಕ್ಯದ. ಹೌದಲ್ಲ, ಅವಾಗ ಭಕ್ತಿ ಎಂಬ ತಾಯಿಯು ಕಲ್ಲು ತಗೊಂಡು ಆಶಾಬುರುಕ ಎಂಬ ನಾಯಿಯನ್ನು ಹೊಡೆಯಲು ಆಶಾಬುರುಕ ನಾಯಿ ಸತ್ತು ಬಿದ್ದದ. ಜ್ಞಾನಿ ಎಂಬ ಮಗ ತಂದಿ ವರುವ ಬೇಡುವುದರಿಂದ ಆ ತಂದಿದೆ ಪ್ರತಿ ಅವತಾರ ಕಲಬುರಗಿ ಶರಣ ಬಸವೇಶ್ವರನ ಅವತಾರ ಯಾರು? ರಾಮಲಿಂಗ ಹುಟ್ಟಿ ಬಂದಿದ. ಅದೇ ಪುಣ್ಯದ ಪ್ರತಿಫಲವಾಗಿ ತಂದೆ ಮಾಡಿರ್ತಕ್ಕಂಥ ಪುಣ್ಯದ ಪ್ರತಿಫಲವಾಗಿ ಇವತ್ತು ಜ್ಞಾನದ ಮಗ
ಚಂಚಲ ಎಂಬ ಬುತ್ತಿಗಾಗಿ ಸತ್ತ ನಾಯಿಯನ್ನು ಆಶಾಬುರುಕ ನಾಯಿಯನ್ನು ಕೈ ಎಳಲು ಸತ್ತ ನಾಯಿ ಎದ್ದದಂದ. ಅವಾಗ ಎದ್ದ ನಾಯಿ ಅದರ ಮಾಲೀಕನ ಬೆನ್ನತ್ತಿ ಪಾಪಕ್ಕೊಳಗಾಗುವುದಕ್ಕಿಂತ ಪುಣ್ಯವಂತರ ಬೆನ್ನತ್ತಿ ಪುಣ್ಯ ಪ್ರಾಪ್ತಿ ಮಾಡುವುದು ಒಳ್ಳೆಯದತ್ತೇಳಿ ನಾಯಿ ಬೆನ್ನತ್ತದಂದ. ನೋಡ್ರಿ ಪುಣ್ಯಾತ್ಮರ ಜಗತ್ತು ಹೇಳೋಣಿಕ್ ಹೈಂದು ಒಂದೇ ಒಂದು ತಂದಿ ದಾಸಾನ ದಾಸಾಗಿ ದುಡಿದುದಕ್ಕಾಗಿ ಶರಣ ಹೊಟ್ಟಿಲೆ ಹುಟ್ಟಿ ಬಂದ ತಾಯಿ ಬಂದನ ಬಿಡಿಸ್ಯಾನ ಜಗತ್ತದೊಳಗ ತಂದಿ ಮಾಡಿರ್ತಕ್ಕಂಥ ಕಾರ್ಯದಿಂದ. ಹೌದು ಹೌದಾ ಹಿಂಗ ಎಲ್ಲರೂ ಯಾವ ತಾಯಿಯರು ಯಾವ ಶರಣನೆಲ್ಲರೂ ದುಡಿದು ಮುಂದೆ ಶರಣ ಹೊಟ್ಟಿಲೆ ಹುಟ್ಟಿ ಬಂದು ತಂದಿ ಬಂದನ ಬಯಲು ಮಾಡ್ಯಾನತ್ತೇಳಿ ಮುಂದಿನ ಸಂದಿಗೆ ಹೇಳ್ಬೇಕು. ಎಲ್ಲಿ ಹೇಳುದಿಲ್ರಿ ಅವ್ರು ಇನ್ನೇನು ಹೇಳ್ತಾರ ಗಬಲ್ ಕಟ್ಕೊಂಡು ಮನೆಗೆ ಹೋಗಿ ಟೈಮ್ ಬಂದದ. ಹೌದು ಹೌದು ಎಷ್ಟಾಯ್ತು ಈಗ 4:15 ಆಗ್ಯದ. ಆಯ್ತು ಅವ್ರ ಕಮಿಟಿ ಅವ್ರ ಹೌಸ್ ಇತ್ತಂದ್ರ ಅವ್ರಿಗೆ ಒಂದ್ ಸಂದ್ ಕೊಡುನು ಏನು ಫರಕ್ ಬೀಳುದಿಲ್ಲ. ಅವ್ರು ಒಂದ್ ಸಂದ್ ಹಾಡಿದ್ರ ನಾವು ಒಂದ್ ಸಂದ್ ಹಾಡುನು. ಏನ್ ಅಡ್ಚನದ ಇವತ್ತು ರೊಕ್ಕ ಕೊಟ್ರಿ ಅಂದ್ರ ನಿಮಗದ್ರ ನಿಜವಾದ ಜ್ಞಾನ ಆಗ್ಬೇಕು. ಏನು ಬಹುತ್ ಗೈ ಥೋಡಿ ರೈ ಓಬಿ ಜಾರೈ ಮಗರ್ ತಾಳ್ಮೆ ಭಂಗನ ಪಾಯಿ. ಯಾಕಂದ್ರ ನಿಮ್ಮ ಕಮಿಟಿ ಅವ್ರಿಗೂ ನೋಡಿ ನನಗೆ ಹಿಟ್ಟು ಆನಂದ ಆಗ್ಯದ. ಹೌದು ಹೌದು ಇವ್ರಿಗೆ ನೋಡಿ ಯಾನ್ ಮಾಡ್ಲಿ ಅಂದಂಗ ಆಗ್ಯದ. ಅವ್ರಿಗೆ ಯಾರು ಮಾಡ್ಬೇಡ್ರಿ ಖಬನಾಗ ಯಾಕೆ ಹೇಳ್ತೀನಿ ಕೇಳ್ರಿ. ಎಲ್ಲಾ ಕಡೆ ಹೋಗಿ ಬರಾನೆ ಕಮಿಟಿ ಅವರು ಹಾಡೋರಿಗೆ ಸತ್ಕಾರ ಮಾಡ್ತಾರೆ. ಇದನ್ನ ನೋಡಿದ. ಹೌದು 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 ಆದ್ರೆ ಜಗತ್ತದೊಳಗ ಶಿವಸ್ಥಾನದ ಕಿಮ್ಮತ್ತೇನೋ ಶಿವಸ್ಥಾನದ ತಾಕತ್ ಯಾವಾದರೂ ಅರ್ತಿರ್ತಕ್ಕಂತ ಕಮಿಟಿ ಯಾವಾದರೂ ಇದ್ರು ಅದು ಕೋರ್ಸೆಗಾವ್ ಲಕ್ಷ್ಮೀಕಾರಿ ಕಮಿಟಿ ಸಭಾದಕ್ಕೆ ಇರ್ತೈತಿ. ಪುಣ್ಯಾತ್ಮ ಸಭಾದಕ್ಕೆ ಹೌದು 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 ಬರಾನ ಮೊದಲು ಬರಾನೆ ದಿಮ್ಮಿಗೆ ಪೂಜೆ ಮಾಡಿದ್ರಿ ಅಂತ ದಿಮ್ಮ್ಯಾಗ ನಮ್ಮ ಕಾರ್ಕಲ್ ಮಾದು ಮಾಡ್ತಾರ ಮೊಳಕಾಲ್ ಊರಿ ಬಾರಿಸ್ತಾನ. ನಿಮ್ಗೆ ಇಟ್ಟರೆ ತಿಳಿಯಲ್ಲ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ. ನೀವೇ ಹೇಳ್ರಪ್ಪ ಅವ್ರಿಗೆ ಬುದ್ಧಿ. ಶಿವಸ್ಥಾನ ಮ್ಯಾಗ ಹೇಳಿದ್ರಿ ನೀವು ಬಟ್ಟಲು ಹೊಡಿಯ ಹುಚ್ಚತ್ತ ಬಟ್ಟಲು ಹೊಡಿಯ ಹುಚ್ಚಿದಿತ್ತಿಲ್ಲ ನೀವು ತೀರಾ ಹುಚ್ಚು ಗಂಟು ಬಿದ್ರಿ ನಮಗ. ಅವ್ನಿಗೆ ಯಾಕೆ ಕೂತತ್ತೀರಿ ಅಪ್ಪ. ಯಾರು ಕಲ್ಲೂರವ್ರು ನೋಡಿ ಮುಂಜಾನೆ ಹುಡ್ಕೊಂಡು ಬಂದಾರ. ಹಂಗ ಮಾಡ್ಬೇಡ. ಸನಕನಹಳ್ಳಿ ದವಾಖಾನಾಗೂ ಸಿಗಲ್ಲ ದವಾಖಾನಾಗೂ ಸಿಗಲ್ಲ. ಎಲ್ಲಿ ಹೋಗ್ತಾರ್ರಿ ಇವ್ರು ಮತ್ತೆ ಬೆನ್ ಹತ್ತಾನೆ ಎಲ್ಲಿ ಹೋಗ್ಬೇಕೆ ಆಗ್ತದ. ಯಾಕಂದ್ರೆ ಭೀಮ್ ಬೆನ್ ಹತ್ತಾನೆ ವಸಂಪಾಯ ಸರೋವರು ದುರ್ಯೋಧನ ಅಡಿ ಕೂತಿದ. ಹಂಗ್ಯಾನ ಹೋಗ್ಬೇಡ್ರಿ ಹಂಗ್ಯಾನ ಅವ್ರಿಗೆ ಹುಚ್ಚ ಹಿಂಗ ಭಾಳ ದಗಿ ಬಿಡೋಣ. ಅವ ಹೊರಗೆ ಬಂದ ಇವ್ರು ಯಾವಾಗ ಬರ್ತಾರ ಕಲ್ಲೂರವ್ರು ಬರನೇ ಗೊತ್ತ. ಹಂಗ್ಯಾನ ಮಾಡ್ಬೇಡ್ರಿ. ಯಾಕೆ ಹೇಳ್ತೀನಿ ಕೇಳ್ರಿ. ಯಾಕ್ರಿ ಕಲ್ಲೂರು ಕಡಿ ಮಠ ಆಗಬೇಕಾಗಿತ್ತು. 101 ಮಂದಿ ಧರ್ಮರೊಳಗ ಹೆಚ್ಚಿನ ಸ್ಥಾನ ಬಟ್ಟಲು ಒಡಿಯಾಗ ಕೊಡಬೇಕಾಗಿತ್ತು. ಇನ್ನುವರೆಗೂ ಜಗತ್ತದೊಳಗ ಕಲ್ಲೂರು ಮಠದೊಳಗ ಬಟ್ಟಲೊಳಗ ಗಂಜಿ ಸೇವನೆ ಮಾಡ್ತಾರೆ. ಜಗತ್ತದೊಳಗ ಬಾದಿಮಿಗೆ ಹೌದು ಹೌದು ಬಾದಿಮಿ ಅಮಾಸಿಗೆ ನಿನ್ನ ನ್ಯಾಲಿಗೆ ಮ್ಯಾಗ ನಾನೇ ಸ್ವತಃ ಬರ್ತೀನಿ ಅಂತೇಳಿ ಸಿದ್ಧ ಮುತ್ತ ನುಡಿ ವಚನ ಕೊಟ್ಟ ಪ್ರಕಾರ ಎಲ್ಲಿ ನಮ್ಮ ಬೀವರಿಗೆ ಒಳಗ ಬೈಕಾಗ್ತದ ಇಲ್ಲಿ ಬಂಡರಗೋಟಿ ಒಳಗ ಮೂಕು ನುಡಿ ಆಗ್ತಾವು. ಮಾತಿನ ನುಡಿ ಎಲ್ಲೇ ಆಗ್ತಿತ್ತಂದ್ರ ಅದು ಕಲ್ಲೂರು ಮಠದಾಗ ಪುಣ್ಯಾತ್ಮರಿ. ಅದು ಕಲ್ಲೂರು ಮಠದಾಗ ಹೌದು ಹೌದು ಒಡ ನುಡಿ. ಮತ್ತೆ ಹೆಂಗ ಒಪ್ಪ ಹುಚ್ಚತ್ತಿರಿ ಮತ್ತ ಅಲ್ಲಿ ಕಲ್ಲೂರು ಮಠದಾಗ ನುಡಿ ಅನ್ ಸುಮ್ಮತಾವು. ಹಂಗ ಅನಿವಾರ್ಯ ಅವ್ರಿಗೆ ಸಿದ್ಧರಿಗೆ ಹುಚ್ಚತ್ತ. ಯಾಕಂದ್ರ ನಮಗ ಯಾರ್ರಿ ಏನ್ರಿ ಕಲ್ಲೂರು ಸಿದ್ಧನ ಮಾತಂದ್ರ ಕಡಿ ಕಲ್ಲಿನ ಮ್ಯಾಗ ತಿರುಗಲಾಕ ರಾಮನ ಬಾಣಲ್ಲ ಹಾರ್ಲಾಕ ಕಾಮನ ಬಹುದಲ್ಲ. ತುದಗ ಹಿಡಿದು ಕೇಳಬೇಡ ಮುಂಗ ಹಿಡಿದು ಕೇಳ ಎಲೆಗಾಣಿಮಿನಿ ಎತ್ತ ನುಡಿಯದ. ಏನು ಕೇಳ್ತಿ ಕೇಳು. ಇವತ್ತು ಈ ಫಳ್ಯಾಗ ನಿಮಗೆ ಇಟ್ಟು ತಿಕ್ಕಾಳ್ತೀನಂದ್ರ ಇದು ಬಟ್ಟಲು ಒಡಿಯಂದ ಅವತಾರ ಬಂದದ ತಿಳ್ಕೊಂಡು ಬಿಡ್ರಿ. ಹೌದು ಹೌದು ಹೌದಾ ಇದು ತುದಗ ಹಿಡಿದು ಕೇಳಬೇಡ್ರಿ. ಮುಂಗ ಬಿಟ್ಟು ಮತ್ತೆ ಯಾನ್ರಿ ಹಿಡಿಲಿಕ್ಕಿತ್ತ ಅದು ಹಿಡಿದು ಕೇಳ್ರಿ. ಅದಕ್ಕೆ ಹೇಳ್ತಾರ್ರಿ ಸರ. ಹೌದ ನಂಗೆ ದಯವಿಟ್ಟಾರಿ ಕೂಡಂಗ ಇಲ್ಲಿ ಜರ್ತಕ್ ಹೇಳಿ ಹೋಗ್ಲಿಲ್ಲ ಅಂದ್ರೆ ಇದು ಸಿದ್ಧ ಮುತ್ಯಾನ ಮಟ್ಟ ಮನೆಯೊಳಗೆ ಮದಗುಣ ಮುತ್ಯಾನ ಮರಿ ಎಲ್ಲ ಇದು ಎತ್ತಲ್ಲಿ ಹಾಡಿಕೆ. ಹೌದು 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 ಅದಕ್ಕೆ ಪುಣ್ಯಾತ್ಮರಿ ಇದು ಎಟ್ಟು ಹೇಳಿದ್ರು ಕಮ್ಮದ ಒಂದು ಮಾತು ಹೇಳ್ದ. ಏನ್ರಿ ಸರ ತಾಯಿ ಗುಡಿ ಮುಂದೆ ಹಾಡಿಕೆ ಮಾಡಿದೇವ ಅಂತ ಹೇಳಿ ನಾ ಎಲ್ಲಾ ಕಡೆ ಹೇಳ್ಕೋತ ಹೋತ ಇದು ಮಾತು ಮುರಿಯತ್ತಂದ ನೋಡ್ರಿ. ಒಳ್ಳೆ ತೆಗ್ದಿದೆ ಚಲೋ ಹುಡಿದ ಆಟ. ನಮ್ ಡಾಕ್ಟರ್ ಸಾಹೇಬ್ರು ಹಿಂಗೆ ಮಾಡ್ಲಕತ್ತಾರಿಂದ ಇವತ್ತಲ್ಲ ತಾಯಿ ಗುಡಿ ಮುಂದೆ ಇದ್ದರು ತಂದೆ ಬಳಗದ ಮುಂದೆ ಇವತ್ತು ತಂದೆ ಪಾಲು ಹೆಚ್ಚು ಮಾಡಿರತ್ತೇಳಿ ಜಗಕ್ಕೆ ಹೇಳ್ಕೊತ ನಾ ಹೋತ. ಇವತ್ತು ತಾಯಿ ಗುಡಿ ಮುಂದೆ ಇಂತಕ್ಕಿನಿ ಒಬ್ಬಕ್ಕೆ ತಾಯಿ ಕೂತಿಳು ಅಲ್ಲಿ ನಾ ಹೇಳಿದತ್ತೇಳಿ ಜಗಕ್ಕೆಲ್ಲ ಹೇಳ್ಕೊತ ಹೋಗು. ಅವನು ನಿನ್ನ ತಾಯಿ ಪಾಲು ಹೆಚ್ಚತ್ತಿನು ಅದಾರ ನೀಲ್ರಿ ಯಾವಗಳು ಯಾವಾಗ ಗಟ್ಟಿ ಅದ ಅದೇ ಉಳಿದದ ಸೊಟ್ಟಿದ್ದದ ಹಾರಿ ಹೋಗುದದ ಒಬ್ರು ಇಲ್ರಿ ಯಾವಗಳು. ಅದಕ್ಕಾಗಿನೇ ಜಗತ್ತದೊಳಗ ಬಬಲಾದಿ ಸದಾಶಿವ ಮುತ್ತನವರು ಮುಂಡಿಗೆ ಒಳಗೆ ಚಿಕ್ಕ ಮುತ್ತ ಕಾಲಜ್ಞಾನ ಹೇಳೋದ ಏನಂತ ಹೇಳ್ತಾನ. ಹಗರ ಕಾಲ ಜಗಕ್ಕೆ ಬಂತಣ್ಣ ಹಗಾರಣ ಕೋಪ ಜಗದ ಪ್ರಾಣಿ ಮೇಲಾಯಿತಣ್ಣ. ಬಲ್ಲಿದ ಶರಣರು ಉಳಿದು ಬಿಟ್ಟು ಹೋಗುವಾಗ ಕನಕ ಮಣ್ಣ ಹೊನ್ನಿಗಾಗಿ ಜಗಳ ಹತ್ತಿತ್ತಣ್ಣ.
ಹೌದಾ ಕಲ್ಲೆದ್ದು ಬಡಿಯುವಾಗ ಹುಲ್ಲ ಪುಡಿ ಪುಡಿ ಆಯ್ತು ಇನ್ನು ಕೇಳ ಜಗದಾಟವನ್ನ. ಹೌದು ಹೌದು ಅವ್ರು ಯಾಕೆ ಹೇಳ್ಯಾರ? ನಿಮ್ಮಂತವ್ರು ನಾನೇ ಶಾಣ್ಯ ತೇರು ಕಲ್ಲದಿನ ಪಿಂಡದ ಹಮ್ಮದಿನ ನೀನ್ ಜಿಗಿದಾಡ್ಲತ್ತಿರಲ್ಲ ಎಂಡದಾರ್ರಿ ಅವರು. ನಾವು ನೋಡ್ಲಾಕ್ ಹುಲ್ಲಿನಂಗೆ ಇದ್ರು ಗುರು ಮದಗೊಂಡ ಮುತ್ಯಾನಂತ ಜ್ಞಾನದ ಪೆಟ್ಟ ಹುಲ್ಲಿನ ಪೆಟ್ಟ ನಿಮ್ಮ ಕಲ್ಲಿನ ಮ್ಯಾಗ ಬೆತ್ತಂದ್ರ ಕಲ್ಲು ಪುಡಿ ಪುಡಿ ಆಗುದದು. ಇದು ಎಚ್ಚರ್ಲಿ ನಿಮ್ಗೆ ಹಾಡಿಕೆ. ಹೌದು 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 ಕಲ್ಲು ಮಾಡ್ರಿ ಖರೆ ಅವ್ರಿಗೆ ಮಾಡ್ಬೇಡ್ರಿ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಜಗತ್ತದೊಳಗ ತಂದಿದ ಕೀರ್ತಿ ಹಿಂಗ ಆಗ್ಯಾದ. ಹೌದು ತಾಯಿಗೆ ತಿಳಿದಟ್ಟ ಅವ್ರು ಹೇಳ್ಯಾರ. ಹೌದು ಮನದೊಳಗ ಇದು ಟೈಮ್ ಎಷ್ಟಪ್ಪ ಅಂದ್ರ 4:15 ಆಗ್ಯದ. ಹೌದು ಹೌದು 5ಕ್ಕೆ ಮಂಗಳಾರತಿ ಮಾಡಿದ್ರೆ ನಡೀತದೇನ ಅವ್ರಿಗೆ? ಅವ್ರದೊಂದು ಅಲ್ರಿ ಬಲ್ ಠೀಕ್ ಅದ. ಅವ್ರದೊಂದು ಆಲಿ ಒಂದು 4 ನುಡಿ ಚಾಲ ಯಾವಾಗಪ್ಪ ಅಂದ್ರ ಯಾವ ಹೋಗ್ಯಾಣ ಮುತ್ಯ. ನನ್ನ ಸೋಮನ ಮುತ್ತನ ಬಡ್ಡಿ ಒಳಗ 5 ಮಂದಿ ಹಿರಿಮಲ್ಲ ಪುಡಿಯ ಚಿಕ್ಕಮಲ್ಲ ಪುಡಿಯ ತಿಕ್ಕುಂಡಿ ಮುತ್ತ ಪಡಿಯ ಬೆಳ್ಳುಂಡಿಗೆ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ ಎನ್ನ ಸಂಘದ ಒಡೆಯ 10 ರೋಗಣ ಮುತ್ತ. ಇವರು ತಮ್ಮದಂತ 10 ರೋಗಣ ಮುತ್ಯ. ಹೌದು ಹೌದು ಯಾವ ರೀತಿಯಿಂದ ಹತ್ತೂರಕ್ಕೆ ಬಂದ ಅವನ ಮಗ ಆದಂತ ಬನಿಸಿದ್ದ ಮುತ್ಯ ಯಾವ ರೀತಿಯಿಂದ ಮಕಣಾಪುರಕ್ಕೆ ಹೋಗಿ ಇದೇ ಸಿನ್ನಿ ಹೊಳಿ ಇದೇ ಹೊಳಿ ದಾಟಿ ಭೀಮಾ ಹೊಳಿ ದಾಟಿ ಯಾವ ರೀತಿಯಿಂದ ಗುರು ಸೇವಾ ಮಾಡ್ತಿದ್ದ. ಹೌದು ಒಂದು ಕಾಲಕ್ಕೆ ಯಾವ ರೀತಿಯಿಂದ ಪಡರಾಣಿ ಸಿದ್ಧ ಗುರುವಿಗೆ ಹತ್ತೂರಕ್ಕೆ ತರ್ತಾನ. ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿ ಕೇಳಬೇಕಂತ ಹೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಚಾಲು ಮಾಡ್ತಕ್ಕ